ನನ್ನ ಹೆಸರು ಶಿಲ್ಪಾ ಅಂತ. ನಾನು ಬೆಂಗಳೂರು ಕಾಮಾಕ್ಷಿ ಪಾಳ್ಯದಿಂದ ಬರ್ತಾ ಇರೋದು. ಸೊ ನಾನು ಮೂಲತಃ ಚನ್ನಪಟ್ಟಣ ಹರೂರು ಹನುಮಾಪುರ ದೊಡ್ಡಿಯವರ ನಮ್ಮ ಅಜ್ಜಿ ಮನೆ. ಸೊ ನಾನು ಚಿಕ್ಕವಳಾಗಿದ್ದಾಗಿಂದನೂ ಈ ಕ್ಷೇತ್ರ ಇತ್ತು, ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ಬರ್ತಾ ವರ್ಷಗಳ ನಡುವೆ ದೇವಿ ಪವಾಡ ಹೇಗೆ ಹೆಚ್ಚಾಯಿತೋ ಗೊತ್ತಿಲ್ಲ, ಅದಾಗದೇ ತಾನೇ ಭಕ್ತಾದಿಗಳನ್ನ ಆಯಮ್ಮನೆ ಕರ್ಸ್ಕೊತಾ ಇದ್ದಾಳೆ. ಇವಾಗ ನೀವು ನೋಡ್ತಾ ಇರ್ಬೋದು, ಕ್ಷೇತ್ರ ತುಂಬ ಎಷ್ಟು ಥರ ಸಾವಿರಾರು ಕಾಯಿಗಳನ್ನ ಇಟ್ಕೊಂಡಿರೋ ನೋಡಿದಾಗ ಆ ತಾಯಿ ಎಷ್ಟೆಷ್ಟು ಜನಕ್ಕೆ ಒಳ್ಳೇದು ಮಾಡಿದಾಳೆ ಅಂತ ಅನಿಸ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಇನ್ನಷ್ಟು ಜನ ಬಂದು ಈ ಕ್ಷೇತ್ರನ, ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿರುವಂಥ ಚಾಮುಂಡೇಶ್ವರಿ ಕ್ಷೇತ್ರನ ಇನ್ನಷ್ಟು ಪ್ರಸಿದ್ಧಿಯಾಗಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಇಲ್ಲಿ ಬಂದು ಹರಕೆ ಮಾಡ್ಕೊಂಡಿದ್ದು ಒಂದು 21 ದಿನದಲ್ಲಿ ದೇವಿ ನಿಮಗೆ ಒಳ್ಳೆ ಸೂಚನೆಗಳನ್ನ ಕೊಡ್ತಾಳೆ. ಮತ್ತು ನಿಮ್ಗೆ ಏನಾರ ಕೆಲಸ ಕಾರ್ಯಗಳು, ಮದುವೆ ವಿಚಾರ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು. ಆದರೆ ನೀವು ಮೊದಲಾಗಿ ನಾನು ಹೇಳೋದು, ನಂಬಿಕೆ ಇಟ್ಕೊಂಡು ಬಂದರೆ ಎಲ್ಲನೂ ಕೆಲಸಗಳಾಗುತ್ತೆ. ಈ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ಮೈಸೂರಲ್ಲಿ ಹೇಗಿದ್ದಾಳೋ ಅದೇ ತಾಯಿ ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಷ್ಟೇ ಪವಾಡಗಳನ್ನ ಮಾಡ್ತಾಳೆ. ಅದರಿಂದ ಜನಸಂಖ್ಯೆ ಹೆಚ್ಚಾಗಿ ಪ್ರತಿದಿನವೂ ಕೂಡ ಹೆಚ್ಚಾಗಿ ಬರ್ತದೆ. ಶನಿವಾರ ಭಾನುವಾರ ಹೊತ್ತಂತೂ ಭಾಳ ಇದೊಂದು ಟೂರಿಸ್ಟ್ ಪ್ಲೇಸ್ ಅನ್ನೋ ಥರ ಆಗಿದೆ. ಸೊ ಬಸ್ಗಳಲ್ಲಾಗಲಿ ಕಾರ್ಗಳಲ್ಲಿ ಯಾರೇ ಹೇಳಿದ್ರು ಗೌಡಗೆರೆ ಕ್ಷೇತ್ರಕ್ಕೆ ಬರಬೇಕು ಅಂತಾರೆ. ಇವತ್ತು ನಾವು ಬುಧವಾರ ಬಂದಿದ್ದೀವಿ, ಜನ ಕಮ್ಮಿ ಇದ್ದಾರೆ. ಸೊ ಇಲ್ಲಿ ಬಂದರೆ ಬಸವಪ್ಪ ಇದ್ದಾರೆ, ಬಸವಪ್ಪನ ಹತ್ರ ಬಂದರೆ ನೀವು ಪಾದ ಕೊಟ್ಟಾಗ ಸೊ ನಿಮ್ಮ ಕೆಲಸ ಆಗುತ್ತಾ ಇಲ್ವಾ ಅಂತ ಕೂಡ ಹೇಳ್ತಾರೆ. ಸೊ ಇದರಿಂದ ನಿಮ್ಗೆ ಏನಾಗ್ತದೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಎಲ್ಲರೂ ಬನ್ನಿ, ಕ್ಷೇತ್ರನ ಆದಷ್ಟು ಪ್ರಸಿದ್ಧಿ ಮಾಡಿ ಅಂತ ಕೇಳಿ. ಆ ಸ್ಟ್ಯಾಚು ಮೊದಲಾಗಿ ಕರ್ನಾಟಕದಲ್ಲಿ ಫಸ್ಟಾಗಿ ಇದನ್ನು ಮಾಡಿದ್ದಾರೆ. ಇನ್ನೂ ಇದು ಹೆಚ್ಚಾಗಿ ಬೆಳೆದಿರೋದ್ರಿಂದ, ಮತ್ತು ಇನ್ನೂ ಸ್ಟ್ಯಾಚು ಇನ್ನೂ ಹೆಚ್ಚಾಗಿ ಇದರಿಂದ ಸಿಂಹ ಇತ್ತು, ಅದು ಕೂಡ ಇನ್ನೂ ಕನ್ಸ್ಟ್ರಕ್ಷನಲ್ಲಿ ಇದೆ ಅನಿಸುತ್ತೆ. ಸೊ ಇನ್ನೂ ಪ್ರಸಿದ್ಧಿ ಆಗಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತೀನಿ. ಸ್ಟ್ಯಾಚು ಇರೋದ್ರಿಂದ ಎಲ್ಲರಿಗೂ ಏನಾಗಿದೆ, ಸ್ಟ್ಯಾಚುನೇ ಮೇನ್ ಅಟ್ರಾಕ್ಷನ್ ಆಫ್ ದ ಟೆಂಪಲ್ಲು ಹೇಳಬೇಕು ಅಂತಂದರೆ. ಸೊ ಎಲ್ರಿಗೂ ಇದು ಒಂದು ಟೂರಿಸ್ಟ್ ಪ್ಲೇಸ್ ಆಗಲಿ, ನೋಡೋಕ್ಕಾಗಲಿ, ಭಕ್ತಿಗಾಗಲಿ ಎಲ್ಲದಕ್ಕೂ ಇದು ಒಂದೇ ಕ್ಷೇತ್ರ, ಗೌಡಗೆರೆ ಕ್ಷೇತ್ರ.